ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಸೆಕೆಂಡ್ PUC ಎಕನಾಮಿಕ್ಸ್ 2024ರಲ್ಲಿ ಆ್ಯನುವಲ್ ಎಕ್ಸಾಮ್ನ ಬರೀತಾ ಇರುವಂಥ ಮಕ್ಕಳಿಗೆ ಎಕನಾಮಿಕ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ನನ್ನ ಚಾನಲ್ ಕಡೆಯಿಂದ ವೀಡಿಯೋಸ್ಗಳನ್ನ ಕೊಡ್ತಾ ಇದ್ದೀನಿ. ಫಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ 2024 ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿದೆ, ಯಾವ್ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಯಾವ ಚಾಪ್ಟರು ಇಂಪಾರ್ಟೆಂಟು, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಫಸ್ಟ್ ವಿಡಿಯೋ. ಸೆಕೆಂಡ್ ವಿಡಿಯೋದಲ್ಲಿ ನಿಮ್ಮ ಮಾಡಲ್ ಪೇಪರ್ ಏನಿದೆ ಆ ಮಾಡಲ್ ಪೇಪರ್ಗೆ ಆನ್ಸರ್ನ ಹೇಳಿದೆ. ಮಾಡಲ್ ಪೇಪರ್ಗೆ ಆನ್ಸರ್ನ ಹೇಳುವಾಗ ಸೆಕ್ಷನ್ ಎನ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆನಾ? ಅದು ಸೆಕೆಂಡ್ ವಿಡಿಯೋ. ನೆಕ್ಸ್ಟು ಥರ್ಡ್ ವಿಡಿಯೋದಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸಿಗೆ 5 ಔಟ್ ಆಫ್ 5 ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವ ಚಾಪ್ಟರಲ್ಲಿ MCQ ಬಂದಿದೆ ಆ ಚಾಪ್ಟರಲ್ಲಿ ಬರುವಂತಹ ಎಲ್ಲ MCQ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಳ್ಬೇಕಲ್ವಾ. ಟೋಟಲ್ ಆಗಿ ಒಂದು 27ರಿಂದ 28 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. 5 ಮಾರ್ಕ್ಸ್ ಈಸಿಯಾಗಿ ತಗೊಳ್ಬಹುದು. ಸೊ ಆ ಕ್ವಶನ್ಸ್ ಯಾವುದು ಅನ್ನೋದನ್ನ ಹೇಳಿದ್ದೀನಿ, ಅದು 3ನೇ ವಿಡಿಯೋ. ಫೋರ್ತ್ ವಿಡಿಯೋದಲ್ಲಿ ಈಸಿಯಾಗಿ 5 ಮಾರ್ಕ್ಸ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಎಷ್ಟು ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು ಟೋಟಲ್ ಆಗಿ ಅನ್ನೋದನ್ನ ಹೇಳಿದ್ದೆ, ಅದು ಫೋರ್ತ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಫಿಫ್ತ್ ವಿಡಿಯೋದಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಅಲ್ಲಿ ನೀವು 5 ಮಾರ್ಕ್ಸ್ನ ತಗೊಳ್ಬೇಕು ಅಂತ ಹೇಳಿದ್ರೆ 5 ಸೆಟ್ ಮ್ಯಾಥ್ ದ ಫಾಲೋಯಿಂಗ್ನ ನೋಡ್ಕೊಳ್ಬೇಕು. 5 ಸೆಟ್ ಅಲ್ಲಿ ಒಂದೊಂದು ಟಾಪಿಕ್ನ ಇಲ್ಲಿ ಕೊಟ್ಟು ನಿಮಗೆ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ರೈಸ್ ಮಾಡುವಂಥದ್ದು. ಸೊ ಆ 5 ಸೆಟ್ ಯಾವುದು ಓದ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ಯಾವ್ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ, ನೀವು ಆ ಚಾಪ್ಟರ್ ಅಲ್ಲಿ ಬರುವಂತಹ ಎಲ್ಲಾ ಕ್ವಶನ್ಸ್ಗಳನ್ನು ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ 1 ಮಾರ್ಕಲ್ಲಿ ನಿಮಗೆ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ, ಕೊಟ್ಟಿರುವ ಅಷ್ಟು ಕ್ವಶನ್ಸ್ಗಳಿಗೆ ನೀವು ಆನ್ಸರ್ನ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳಿದ್ದೆ. ಸೊ ಇಲ್ಲಿ ಯಾವ್ಯಾವ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಬಂದಿದೆಯೋ ಆ ಚಾಪ್ಟರ್ ಅಲ್ಲಿ ಬಂದಿರುವಂತಹ ಎಲ್ಲಾ ಕ್ವಶನ್ಸು ಆನ್ಸರ್ಸ್ನು ಕೊಟ್ಟಿದ್ದೀನಿ. ಓಕೆನಾ? ಅಲ್ಲಿ 1 ಮಾರ್ಕ್ ಮುಗೀತು. ನೆಕ್ಸ್ಟ್ ಇವಾಗ ಪಾರ್ಟ್ ಬಿಗೆ ಬಂದರೆ ಇಲ್ಲಿರುವಂತಹ ಕ್ವಶನ್ಸ್ಗಳಿಗೆ ನಾನು ಮಾಡೆಲ್ ಪೇಪರ್ ಆನ್ಸರ್ ಕೊಡುವಾಗ ಇಲ್ಲಿರೋ ಕ್ವಶನ್ಸಿಗೆಲ್ಲ ಆನ್ಸರ್ ಕೊಟ್ಟಿದ್ದೀನಿ. ಬಟ್ ಇವಾಗಲೂ ಕೂಡ ಇದಕ್ಕೆ ಆನ್ಸರ್ ಕೊಡ್ತೀನಿ. ಹೇಗೆ ಅಂತ ಹೇಳಿದ್ರೆ ಯಾವ ಚಾಪ್ಟರಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಬಂದಿದೆಯೋ ಆ ಚಾಪ್ಟರಲ್ಲಿ ಬರುವಂತಹ ಎಲ್ಲ 2 ಮಾರ್ಕ್ಸಿನ ಕ್ವಶನ್ಸಿಗೂ ಕೂಡ ಆನ್ಸರ್ನ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ 2 ಕ್ವಶನ್ಸ್ನ ಕೊಡ್ತಾರೆ. ಅಲ್ಲಿಗೆ 4 ಮಾರ್ಕ್ಸ್ ನಿಮಗೆ ಇಲ್ಲೇ ಬಂದೋಯ್ತು. ನೆಕ್ಸ್ಟ್ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಏನಿದೆ ಅದರಲ್ಲಿ 2 ಕ್ವಶನ್ಸ್ ಕೊಡ್ತಾರೆ, ಅಲ್ಲಿ 4 ಮಾರ್ಕ್ಸ್ ಬಂದೋಯ್ತು, 4 ಕ್ವಶನ್ಸ್ ಆಗೋಯ್ತು. ನೆಕ್ಸ್ಟು ಇಲ್ಲಿ ಪಾರ್ಟ್ 2 ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಏನಿದೆ ಅದರಲ್ಲಿ 2 ಕ್ವಶನ್ಸ್ ಕೊಡ್ತಾರೆ, ಅಲ್ಲಿಗೆ 6 ಕ್ವಶನ್ಸ್ ಆಗೋಯ್ತು. ಎಕ್ಸಾಮಿಗೆ ಅಟೆಂಡ್ ಮಾಡಬೇಕಾಗಿರೋದು 6 ಕ್ವಶನ್ಸು. ಬಟ್ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಚಾಪ್ಟರ್ 2 ಯಾವುದರಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಚಾಪ್ಟರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ 2 ಕ್ವಶನು, ಪರ್ಫೆಕ್ಟ್ ಕಾಂಪಿಟೇಷನ್ ಏನಿದೆ ಅದರಲ್ಲಿ 1 ಕ್ವಶನು, ಮಾರ್ಕೆಟ್ ಈಕ್ವಿಲಿಬ್ರಿಯಂ ಅಲ್ಲಿ 2 ಕ್ವಶನು, ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಏನಿದೆ ಅದರಲ್ಲಿ 2 ಕ್ವಶನು, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಏನಿದೆ ಅದರಲ್ಲಿ 1 ಕ್ವಶನು, ಬಜೆಟ್ ಅಲ್ಲಿ 1 ಕ್ವಶನ್ನು, ಓಪನ್ ಎಕಾನಮಿ ಮ್ಯಾಕ್ರೋ ಎಕನಾಮಿಕ್ಸ್ ಏನಿದೆ ಅದರಲ್ಲಿ 1 ಕ್ವಶನ್ನ ಕೊಡ್ತಾರೆ. ಸೊ ನಾನಿವಾಗ ಏನು ಹೇಳಿದೆ, ಇಷ್ಟು ಚಾಪ್ಟರ್ ಅಲ್ಲಿ ಬರುವ ಆಲ್ 2 ಮಾರ್ಕ್ಸ್ ಕ್ವಶನ್ಸು ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಓದ್ಕೊಳ್ಬಹುದು ಮಕ್ಕಳೇ. ಇಲ್ಲಿ ನೀವು ಚಾಯ್ಸನ್ನ ಬಿಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಓದ್ಕೊಳ್ಳಿ. ಕೆಲವೊಂದು ಚಾಪ್ಟರ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಜಾಸ್ತಿ ಇರುತ್ತೆ, 10 ಇರಬಹುದು. ಕೆಲವೊಂದು ಚಾಪ್ಟರ್ಲಿ 4 ಇರಬಹುದು. ಓದ್ಕೊಳ್ಳೋಕ್ಕೆ ಯಾವ್ದು ಈಸಿ ಆಗುತ್ತೆ, ನೀವು ಓದ್ಕೊಳ್ತಾ ಇರುವಂತಹ ಚಾಪ್ಟರಲ್ಲಿ 6 ಕ್ವಶನ್ಸು ಕವರ್ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಓದಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ 3 ಚಾಪ್ಟರಲ್ಲಿ ಬರುವ ಎಲ್ಲ ಕ್ವಶನ್ಸನ್ನು ಓದ್ಕೊಂಡು 6 ಕ್ವಶನ್ಸ್ನ ಅಟೆಂಡ್ ಮಾಡ್ತೀವಿ ಅಂದರೂ ಹಾಗೂ ಮಾಡಬಹುದು. ಇಲ್ಲ ಇಲ್ಲಿ ನಿಮಗೆ 2 ಕ್ವಶನ್ಸ್ ಬರುತ್ತೆ ಆದರೂ ಆ ಚಾಪ್ಟರ್ ಕಷ್ಟ ಅಂತ ಹೇಳಿದ್ರೆ ಬೇರೆ ಚಾಪ್ಟರ್ನು ಓದ್ಕೊಳ್ಬಹುದು. ಸೊ ನಾ ಹೇಳಿದ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹಾಗಾದರೆ ನಿಮ್ಮ ಫಸ್ಟ್ 2 ಕ್ವಶನ್ಸ್ ಬರೋದು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಏನಿದೆ ಈ ಚಾಪ್ಟರ್ಲಿ 2 ಕ್ವಶನ್ಸ್ ಬರುತ್ತೆ. ಸೊ 2 ಕ್ವಶನ್ಸ್ಗೆ ನಾವು ಎಲ್ಲ ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು. ಸೊ ಆ ಕ್ವಶನ್ಸ್ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಜೆಟ್ ಲೈನ್ ಅಂಡ್ ಬಜೆಟ್ ಸೆಟ್? ಇದು ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸಲ ಕೊಡ್ತಾ ಇದ್ರು, ಈ ಸಲ ಮಾಡೆಲ್ ಪೇಪರ್ ಅಲ್ಲಿ ಬಂದಿಲ್ಲ ಅಷ್ಟೇ. ಬಿಟ್ರೆ ಬಜೆಟ್ ಲೈನ್, ಬಜೆಟ್ ಸೆಟ್. ಬಜೆಟ್ ಲೈನ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಪ್ರೈಸ್ ಲೈನ್. It is a locus of different combination of the 2 goods which the consumer consumes and whose price is equal to his income. Budget set. It is also known as opportunity set. It is collection of all bundles available to a consumer at the existing price at a given level of income. Next one, state the law of demand. Law of demand states that other things being equal, there is a negative relation between demand for a commodity and its price. In other words,
when price of the commodity increases, demand for it falls, and when price of the commodity decreases, demand for it rises, other factors remaining the constant. Next question, mention two different approaches which explain consumer behavior. 2 points ಬರುತ್ತೆ ಇದರಲ್ಲಿ. ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್. ಫೋರ್ತ್ ಕ್ವಶನ್, ವಾಟ್ ಯು ಮೀನ್ ಬೈ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್? ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ ಇದು. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಎ ಮೆಷರ್ ಆಫ್ ದ ರೆಸ್ಪಾನ್ಸಿವ್ನೆಸ್ ಆಫ್ ದ ಡಿಮ್ಯಾಂಡ್ ಫಾರ್ ಎ ಗುಡ್ ಟು ಚೇಂಜಸ್ ಇನ್ ಇಟ್ಸ್ ಪ್ರೈಸ್. ಇಟ್ ಈಸ್ ಮೆಷರ್ಡ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಫಾರ್ಮುಲಾ. PED ಅಂತ ಹೇಳಿದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, percentage change in demand for the good divided by percentage change in price of the good. Next question, what do you mean by inferior goods? Give example. The inferior goods are those goods for which the demand increases with the fall in income of consumer and vice versa. That is, there will be a negative relationship between income of consumer and demand for inferior goods. ಎಕ್ಸಾಂಪಲ್ ಕೊಡಬೇಕು, 1 ಮಾರ್ಕ್ ಇರುತ್ತೆ. ಲೋ ಕ್ವಾಲಿಟಿ ಫುಡ್ ಐಟಮ್ಸ್ ಆಗಿರಬಹುದು, ಕ್ಲಾತ್ಸ್ ಎಟ್ಸೆಟ್ರಾ. ನೆಕ್ಸ್ಟ್ ಲಾಸ್ಟ್ ಒನ್, ವಾಟ್ ಈಸ್ ಮೊನೋಟನಿಕ್ ಪ್ರಿಫರೆನ್ಸ್? ಸೊ 6 ಕ್ವಶನ್ಸ್ ಇದೆ ಈ ಚಾಪ್ಟರ್ ಅಲ್ಲಿ, 2 ಕ್ವಶನ್ಸ್ ಗ್ಯಾರಂಟಿ. ಎ ಕನ್ಸ್ಯೂಮರ್ಸ್ ಪ್ರಿಫರೆನ್ಸಸ್ ಆರ್ ಸೆಟ್ ಟು ಬಿ ಮೊನೋಟನಿಕ್ ಇಫ್ ಅಂಡ್ ಓನ್ಲಿ ಇಫ್ ಬಿಟ್ವೀನ್ ಎನಿ two bundles the consumer prefers the bundle which has more of at least one of the goods and no less of the other good as compared to the other bundle. Next question, ನಿಮಗೆ 4th ಚಾಪ್ಟರ್ ಇಂದ ದ ಥಿಯರಿ ಆಫ್ ಫಾರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಈ ಚಾಪ್ಟರ್ ಅಲ್ಲಿ 1 ಕ್ವಶನ್ ಬರುತ್ತೆ. ಟೋಟಲ್ ಆಗಿ ಈ ಚಾಪ್ಟರ್ ಅಲ್ಲಿ 5 ಕ್ವಶನ್ಸ್ ಇದೆ, 5ನ ನೋಡ್ಕೊಳ್ಬೇಕು. ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಫಸ್ಟ್ ಕ್ವಶನ್ ಇದಾಗಿರುತ್ತೆ. Mention the conditions needed for profit maximization by a firm under perfect competition. ಇಲ್ಲಿ ನಿಮಗೆ 23 ಏನು ಈ ಚಾಪ್ಟರ್ ಅಲ್ಲಿ 1 ಕ್ವಶನ್ ಕೊಟ್ಟಿದ್ದಾರೆ, ಈ ಕ್ವಶನ್ ಇದೇ ಆಗಿದೆ. ಓಕೆ, ದ ಪ್ರೈಸ್ ಮಸ್ಟ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. MC must be non-decreasing at Q0. For the firm to continue to produce in the short run, price must be greater than the average variable cost. In the long run, price must be greater than the average cost. ಅದನ್ನ ಬಿಟ್ರೆ ಮೆನ್ಷನ್ ದ 2 ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್ ಕೇಳಬಹುದು. ಟೆಕ್ನಾಲಜಿಕಲ್ ಪ್ರೋಸೆಸ್ಸು, ಇನ್ಪುಟ್ ಪ್ರೈಸಸ್ಸು. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಶಟ್ ಡೌನ್ ಪಾಯಿಂಟ್ ಕೇಳಬಹುದು. ಇನ್ ದ ಶಾರ್ಟ್ ರನ್, ದ ಪಾಯಿಂಟ್ ವೇರ್ SMC ಕರ್ವ್ ಕಟ್ಸ್ AVC ಕರ್ವ್ ಎಟ್ ದ ಮಿನಿಮಮ್ ಪಾಯಿಂಟ್ ಈಸ್ ಕಾಲ್ಡ್ ಶಟ್ ಡೌನ್ ಪಾಯಿಂಟ್. In the long run, shutdown point is the minimum of long run average cost curve, LRAC. Next one, write the meaning of opportunity cost with an example. Opportunity cost of some activity is the gain forgone from the second best activity. Give the meaning of price elasticity of supply and write its formula. Exam ಅಲ್ಲಿ price elasticity of demand, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಬರುವಂಥದ್ದು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಏನಿದೆ ಆ ಚಾಪ್ಟರ್ ಅಲ್ಲಿ, ಇದು ಬರುವಂಥದ್ದು 4th ಚಾಪ್ಟರ್ ಅಲ್ಲಿ. ಓಕೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ರೆಫರ್ಸ್ ಟು ದ ರೆಸ್ಪಾನ್ಸಿವ್ನೆಸ್ ಆಫ್ ಕ್ವಾಂಟಿಟಿ ಸಪ್ಲೈ ಟು ಚೇಂಜಸ್ ಇನ್ ದ ಪ್ರೈಸ್ ಆಫ್ ಗುಡ್. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಫಾರ್ಮುಲಾ ಈಸ್ percentage change in quantity supplied divided by percentage change in price, or elasticity of supply is equal to delta Q by Q into P by delta P. ನೆಕ್ಸ್ಟು ಮಾರ್ಕೆಟ್ ಈಕ್ವಿಲಿಬ್ರಿಯಂ ಏನಿದೆ, ಇಲ್ಲಿ 2 ಕ್ವಶನ್ಸ್ ಬರುತ್ತೆ. ಈ ಚಾಪ್ಟರ್ ಅಲ್ಲಿ ಇರುವ ಎಲ್ಲ ಕ್ವಶನ್ಸ್ಗಳನ್ನ ನೋಡ್ಕೊಂಡ್ರೆ 2 ಕ್ವಶನ್ಸ್ಗೆ ಅಟೆಂಡ್ ಮಾಡಿ 4 ಮಾರ್ಕ್ಸ್ನ ತಗೊಳ್ಬಹುದು. ಡಿಫೈನ್ ಈಕ್ವಿಲಿಬ್ರಿಯಂ ಪ್ರೈಸ್ ಅಂಡ್ ಕ್ವಾಂಟಿಟಿ, ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ನೇ ಇದು. ದ ಪ್ರೈಸ್ ಎಟ್ ವಿಚ್ ಈಕ್ವಿಲಿಬ್ರಿಯಂ ಈಸ್ ರೀಚ್ಡ್ ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಪ್ರೈಸ್. The quantity bought and sold at equilibrium price is called equilibrium quantity. Second question, write any 2 possible ways in which simultaneous shift of both demand and supply curves, both supply and demand curve shifts leftwards, both supply and demand curve shifts rightwards. What is marginal revenue product of labor? An additional benefit equal to marginal revenue
times marginal product is called marginal revenue product of labor. MRP is equal to MR into MPL. Here MR is marginal revenue, MPL is marginal product of labor. ಇದು ಕೂಡ ಇದೇ ಚಾಪ್ಟರ್ ಅಲ್ಲಿ ಕೇಳಿರುವಂತಹ ಇನ್ನೊಂದು 2 ಮಾರ್ಕ್ಸಿನ ಕ್ವಶನ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಕ್ಸೆಸ್ ಡಿಮ್ಯಾಂಡ್ ಅಂಡ್ ಎಕ್ಸೆಸ್ ಸಪ್ಲೈ. ಎಕ್ಸೆಸ್ ಡಿಮ್ಯಾಂಡ್, a situation when the quantity demanded is more than the quantity supplied at the prevailing market prices is called excess demand. Excess demand leads to increase in market price level. Okay, excess supply bandre, a situation when the quantity supplied more than the quantity demanded at the prevailing market price is called excess supply. Excess supply leads to decrease in market prices. Next, how price is determined when fixed number of firms exist in perfect competition. When fixed number of firms exist in perfect competition, price is determined by the intersection of the demand and supply curves in the market. Any imbalances in the equilibrium price occurs. Invisible hand guides both producers and consumers towards equilibrium. ಲಾಸ್ಟ್ ಕ್ವಶನ್ ಈ ಚಾಪ್ಟರ್ ಅಲ್ಲಿ ಟೋಟಲ್ 6 ಕ್ವಶನ್ಸ್ ಇದೆ. ಹೌ ವೇಜ್ ಈಸ್ ಡಿಟರ್ಮೈನ್ಡ್ ಇನ್ ದ ಲೇಬರ್ ಮಾರ್ಕೆಟ್. ದ ವೇಜ್ ರೇಟ್ ಈಸ್ ಡಿಟರ್ಮೈನ್ಡ್ ಎಟ್ ದ ಇಂಟರ್ಸೆಕ್ಷನ್ ಆಫ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ಸ್ ಆಫ್ ಲೇಬರ್, where the demand for and supply of labor balance. In the labor market, households are the suppliers of labor and demand for labor comes from firms. ನೆಕ್ಸ್ಟ್ ಕ್ವಶನ್ ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇಂದ 2 ಕ್ವಶನ್ಸ್ ಬರುತ್ತೆ. ಇಂಪಾರ್ಟೆಂಟ್ ಕ್ವಶನ್, ನಿಮ್ಮ ಮಾಡೆಲ್ ಪೇಪರ್ ಅಲ್ಲೇ ಇರುವಂತಹ ಫಸ್ಟ್ ಕ್ವಶನ್. ರೈಟ್ ದ ಈಕ್ವೇಶನ್ ಆಫ್ GDP MP ಅಂಡ್ GDP FC. ದ ಈಕ್ವೇಶನ್ ಆಫ್ GDP MP ಅಂಡ್ GDP FC. GDP MP is equal to market price. MP means market price. GDP MP is equal to C plus I plus G plus X minus M. GDP FC is equal to GDP MP minus NIT. Next question. What are the 4 factors of production? Mention their rewards. Land, rent, labor, wages, capital, interest, organization, profit. Mention 3 methods of measuring GDP, national income. ಇದು ಕೂಡ ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್. ಪ್ರಾಡಕ್ಟ್ ಆರ್ ವ್ಯಾಲ್ಯೂ ಆಡೆಡ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್, ಇನ್ಕಮ್ ಮೆಥಡ್. What do you mean by externalities? Mention 2 types. Externalities refer to the benefits of harms a firm or an individual causes to another for which they are not paid or penalized. They do not have any market in which they can be bought and sold. Types: positive externalities, negative externalities. Write the difference between nominal GDP and real GDP. Nominal GDP, it is the value of GDP at current prevailing prices. Real GDP, it is evaluated at constant set of prices, that is by keeping base year's price index. Nominal GDP, it is not reliable. Real GDP, it is reliable. Nominal GDP, it does not give real picture of economic development of a country. It gives real picture of economic development of a country. Yaudu real GDP. Next one, distinguish between stock and flow. Give example. Stock, flow. Stock, it is that quantity of economic variable which is measured at a particular point of time. Example: capital, inventory, wealth, etc. It refers to that quantity of economic variable measure over a period of time. Example: net investment, salary, etc. ಲಾಸ್ಟ್ ಕ್ವಶನ್ ಈ ಚಾಪ್ಟರ್ ಅಲ್ಲಿ ತುಂಬಾ ಡಿಫರೆನ್ಸಸ್ ಇದೆ. ವಾಟ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ ಕನ್ಸ್ಯೂಮರ್ ಗೂಡ್ಸ್ ಅಂಡ್ ಕ್ಯಾಪಿಟಲ್ ಗೂಡ್ಸ್? ಕನ್ಸ್ಯೂಮರ್ ಗೂಡ್ಸ್, ದೀಸ್ ಆರ್ ದ ಗೂಡ್ಸ್ ವಿಚ್ ಆರ್ ಪರ್ಚೇಸ್ಡ್ ಫಾರ್ ಕನ್ಸಂಪ್ಷನ್ ಬೈ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಎಕ್ಸಾಂಪಲ್: ಫುಡ್, ಕ್ಲಾತ್ಸ್ ಅಂಡ್ ಸರ್ವಿಸ್ ಲೈಕ್ recreation. Capital goods, these are the durable goods which are used in the production process. Example: machinery, tools, implements, etc. ನೆಕ್ಸ್ಟ್ ಕ್ವಶನ್ ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸಿನ 4th ಚಾಪ್ಟರು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಇಂದ ಒಂದು ಕ್ವಶನ್ ಬರುವಂಥದ್ದು. ಫಸ್ಟ್ ಕ್ವಶನ್ ಏನಿದೆ ಅದು ನಿಮ್ಮ ಮಾಡೆಲ್ ಪೇಪರ್ ಇರುವಂತಹ ಕ್ವಶನ್ ಇದು. ಗಿವ್ ದ ಮೀನಿಂಗ್ ಆಫ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್.
Paradox of thrift means if all the people of the economy increases the proportion of income they save, the total value of savings in the economy will not increase. It will not decline or it will not remain the same. ಇದನ್ನ ಬಿಟ್ಟು give the meaning of investment multiplier, write its formula. Investment multiplier is the total increment in equilibrium value of final goods output to the initial increment and autonomous expenditure. Investment multiplier formula is equal to delta y by delta a. Next one, write the meaning of excess demand and deficient demand. Excess demand situation is one when the equilibrium level of output is more than the full employment level of output. This is because of the demand is more than the level of output produced at full employment level. Deficient demand anta helidre it means the equilibrium level of output is less the full employment level of output. It is because of the fact that demand is not enough to employ all factors of production. ಈ ಚಾಪ್ಟರ್ ಅಲ್ಲಿ 3 ಕ್ವೆಶ್ಚನ್ ಇರುವಂತದ್ದು ಈಸಿಯಾಗಿ ಓದ್ಕೊಳ್ಬಹುದು. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ನ 5th ಚಾಪ್ಟರ್ ಬಜೆಟ್, ಗವರ್ಮೆಂಟ್ ಬಜೆಟ್ ಅಂಡ್ ದ ಎಕಾನಮಿ ಏನಿದೆ ಅದರಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ. ಸೊ ಫಸ್ಟ್ ಇರುವಂತಹ ಕ್ವೆಶ್ಚನ್ ಮಾಡೆಲ್ ಪೇಪರ್ ಅಲ್ಲಿ ಇಲ್ಲ, ಬಟ್ ಇದು ಫ್ರೀ ರೈಡರ್ಸ್ ಕಾನ್ಸೆಪ್ಟ್ ಎಕ್ಸಾಮಿಗೆ ಇಂಪಾರ್ಟೆಂಟ್. ಹೂ ಆರ್ ಫ್ರೀ ರೈಡರ್ಸ್, ವೈ ಆರ್ ದೇ ಕಾಲ್ಡ್ ಸೋ? ಫ್ರೀ ರೈಡರ್ಸ್ ರೆಫರ್ಸ್ ಟು ದ ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ದ ಪಬ್ಲಿಕ್ ಗುಡ್. These consumers do not voluntarily pay for what they can get free. Write the differences between public provision and public production. Public provision, it means that they are financed through the budget and can be used without any direct payment. Example, free education, road, etc. Public production, it refers to the production of goods directly by the government. These goods are produced by the government only and they are used with direct payment. Example, electricity, water supply, etc. Next one, distinguish between surplus budget and deficit budget. When the anticipated revenue exceeds the anticipated expenditure, then it is called surplus budget. When the anticipated expenditure exceeds the anticipated revenue, then it is called deficit budget. Mention the non-tax revenue of the central government. Interest receipts, profit from the public sector undertakings, fees, fines and penalties. Next ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವಂತಹ ಕ್ವೆಶ್ಚನ್ ಇದೆ, why the proportional income tax acts as automatic stabilizer? The proportional income tax acts as an automatic stabilizer because it makes disposable income and thus consumer spending less sensitive to fluctuations in GDP. Why public goods must be provided by the government? Last question. The public goods cannot be provided by the market mechanism because these goods will not bring benefit. They are meant for the social welfare of the people and these must be provided by the government. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ ಬಂದಿರುವಂಥದ್ದು ಓಪನ್ ಎಕಾನಮಿ, ಮ್ಯಾಕ್ರೋ ಎಕನಾಮಿಕ್ಸ್. ನಿಮಗೆ ಇಲ್ಲಿ ಕೇಳಿರುವಂತಹ ಕ್ವಶನ್, ಲಾಸ್ಟ್ ಚಾಪ್ಟರ್ ಅಲ್ಲಿ ವೈ ಡು ಪೀಪಲ್ ಡಿಮ್ಯಾಂಡ್ ಫಾರಿನ್ ಎಕ್ಸ್ಚೇಂಜ್, ಅದ್ರ ಜೊತೆಗೆ ಇನ್ನುಳಿದ ಕ್ವಶನ್ಸ್ಗಳನ್ನು ನೋಡ್ಕೊಳ್ಬೇಕು. ಮೆನ್ಷನ್ 3 ಲಿಂಕೇಜಸ್ ಆಫ್ ಓಪನ್ ಎಕಾನಮಿ, ಔಟ್ಪುಟ್ ಮಾರ್ಕೆಟ್, ಫೈನಾನ್ಷಿಯಲ್ ಮಾರ್ಕೆಟ್, ಲೇಬರ್ ಮಾರ್ಕೆಟ್. When do surplus and deficit arises in capital account? Surplus current account arises when capital inflows are greater than capital outflows. Deficit current account arises when the capital inflows are less than capital outflows. Why do people demand foreign exchange? Important question. To purchase goods and services from other countries, to send gifts abroad, to purchase financial assets abroad. Once again, important question in this chapter. What is foreign exchange rate? The rate at which one currency is exchanged for the other is called exchange rate. Foreign exchange rate is the number of units of foreign currency which one unit of home currency can purchase. Last one. What are the types of balance of trade? Balanced balance of trade, surplus balance of trade, deficit balance of trade.
ಸೊ ಇದಿಷ್ಟು ಕೂಡ ನಿಮ್ಮ 2 ಮಾರ್ಕ್ಸಿಗೆ ಬರುವಂತಹ ಕ್ವಶನ್ಸು. ಎಷ್ಟು ಚಾಪ್ಟರಿಂದ 2 ಮಾರ್ಕ್ಸಿನ ಕ್ವಶನ್ಸು ನಿಮಗೆ ಮಾಡೆಲ್ ಪೇಪರಲ್ಲಿ ಕೊಟ್ಟಿದ್ದಾರೋ, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಅಂತ ಹೇಳಿದರೋ, ಅದು ಎಲ್ಲ ಚಾಪ್ಟರಲ್ಲೂ 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ನಾನು ಕೊಟ್ಬಿಟ್ಟಿದ್ದೀನಿ. ವಿಡಿಯೋ ಲೆಂತಿ ಆಯಿತು, ಇಲ್ಲಿವರೆಗೆ ನೋಡ್ಕೊಂಡವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ ನೀವು ಯಾವ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಟರು, ಯಾವ್ದು ಓದ್ಕೊಳ್ಬಹುದು. ಕೆಲವೊಂದು ಚಾಪ್ಟರಲ್ಲಿ 2 ಮಾರ್ಕ್ಸಿನ 2 ಕ್ವಶನ್ಸ್ ಬಂದರೂ ಕೂಡ ಅದು ಕಷ್ಟ ಇದೆ, ಬಟ್ ಒಂದು ಕ್ವಶನ್ ಬಂದರೂ ಕೂಡ ಆ ಚಾಪ್ಟರ್ ಈಸಿ ಇದೆ ಅಂತ ನಿಮಗೆ ಫೀಲ್ ಆಗಿರುತ್ತೆ. ಸೊ ಎಂಡ್ವರೆಗೂ ನೋಡಿರಬೇಕು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ಇನ್ನೊಂದು ಮಕ್ಕಳಿಗೂ ಕೂಡ ಅದು ಹೆಲ್ಪ್ ಆಗಬೇಕು. ಆ ರೀತಿಯಾಗಿ ಶೇರ್ ಮಾಡಿ, ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ರೀಚ್ ಆಗಬೇಕು. ರೀಸನ್ ಏನು ಅಂತ ಹೇಳಿದ್ರೆ, ಕನ್ನಡ ಮೀಡಿಯಮಿಗೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಕೊಂಡು ಕೆಲವೊಂದು ಮಕ್ಕಳು ಹೇಳ್ತಾ ಇರ್ತೀರಾ, ಬಟ್ ಇಂಗ್ಲೀಷ್ ಮೀಡಿಯಮಿಗೂ ನಾನು ಹಾಕಿರ್ತೀನಿ, ನಿಮಗೆ ವೀಡಿಯೋಸ್ಗಳೇ ಸಿಗೋದಿಲ್ಲ. ಇಂಗ್ಲೀಷ್ ಮೀಡಿಯಮಲ್ಲಿ ನೆಕ್ಸ್ಟು ಪಾರ್ಟ್ ಸಿಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ನ ಖಂಡಿತವಾಗ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ನನಗೆ ಇನ್ನೊಂದು 2-3 ಡೇಸ್ ನಾನು ಬ್ರೇಕಲ್ಲಿ ಇರ್ತೀನಿ, ಆ ನಂತರ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವು ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ವೀಡಿಯೋಸ್ ಬಂದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.